ನಮಸ್ತೆ, ನಾನು ನಿಖಿಲೇಶ್ ಸ್ಟೂಡೆಂಟ್ಸು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋನ ನಾನು ಯಾರಿಗೆ ಮಾಡ್ತಾ ಇದ್ದೇನೆ ಕೇಳಿದರೆ, ಯಾರ್ಯಾರು ಇವಾಗ ಸೆಕೆಂಡ್ ಪಿ ಯು ಸಿಯಲ್ಲಿ ಓದ್ತಾ ಇದ್ದೀರಾ ಆ್ಯಂಡ್ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟು, ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳು ಬರ್ತಾ ಇದೆ. ಪ್ರಿಪ್ರೇಟರಿ ಎಕ್ಸಾಮ್ ಆದಮೇಲೆ ನಿಮಗೆ ಫೈನಲ್ ಬೋರ್ಡ್ ಎಕ್ಸಾಮ್ ಬರುತ್ತಾ. ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಅನ್ನೋದು ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಲೈಕ್ ಒಂದು ಬೇಸಿಕ್ ಆಗಿರುತ್ತೆ, ಫೌಂಡೇಶನ್ ಆಗಿರುತ್ತೆ. ಸೊ ನೀವು ಈ ಪ್ರಿಪ್ರೇಟರಿ ಎಕ್ಸಾಮಿಗೆ ಸರಿಯಾಗಿ ಪ್ರಿಪೇರ್ ಆದರೆ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನು ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು. ಇನ್ ಕೇಸ್ ನೀವು ಬೋರ್ಡಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರ ಅಂತ ಹೇಳಿದರೆ ನಿಮಗೆ ಸಿ ಇ ಟಿನೂ ಕೂಡ ಈಸಿ ಆಗುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಅ ಗುಡ್ ರ್ಯಾಂಕ್ ಇನ್ ಸಿ ಇ ಟಿ ಆ್ಯಂಡ್ ಯು ಕ್ಯಾನ್ ಗೆಟ್ ಅಡ್ಮಿಷನ್ ಇನ್ ಟು ಅ ಬೆಟರ್ ಕಾಲೇಜ್. ಓಕೆ, ಸೊ ಇವಾಗ ನೋಡ್ಕೊಳ್ಳಿ ಸ್ಟೂಡೆಂಟ್ಸು, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಈ ವರ್ಷದ 2024-25 ಸ್ಟೂಡೆಂಟ್ಸ್ಗಳಿಗೆ ರಿಲೀಸ್ ಮಾಡಿದಂಥ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್. ಸ್ಟೂಡೆಂಟ್ಸು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ಮ್ಯಾಥಮೆಟಿಕ್ಸಿಂದ 5 ಮಾರ್ಕ್ಸ್ ಕ್ವಶನ್ಸ್ಗಳು ಎಷ್ಟು ಬರುತ್ತೆ ಆ್ಯಂಡ್ ಯಾವ ಚಾಪ್ಟರ್ನ ನೀವು ಪ್ರಿಫರ್ ಮಾಡಬೇಕು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅದನ್ನು ನಾನು ಹೇಳ್ತೇನೆ. ಸೊ ಈ ಒಂದು ವೀಡಿಯೋದು ನಿಮಗೆ PDF ಬೇಕು ಅಂತಿದ್ರೆ, ಈ ಒಂದು ವೀಡಿಯೋ ಈ ಒಂದು ಕ್ವಶನ್ ಈಗ 5 ಮಾರ್ಕ್ಸ್ ಮಾಡ್ತೇನೆ, ನೆಕ್ಸ್ಟ್ 3 ಮಾರ್ಕ್ಸ್ ಮಾಡ್ತೇನೆ, 6 ಮಾರ್ಕ್ಸ್ ಮಾಡ್ತೇನೆ, 2 ಮಾರ್ಕ್ಸ್ ಮಾಡ್ತೇನೆ, 1 ಮಾರ್ಕ್ಸ್ ಮಾಡ್ತೇನೆ, ಪ್ರತಿಯೊಂದರ ವೀಡಿಯೋದು ಇದರ ಪಿ ಡಿ ಎಫನ್ನು ನನ್ನದು ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ಒಂದು ವೀಡಿಯೋದು ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರೊವೈಡ್ ಮಾಡಿರ್ತೇನೆ. ನೀವು ಲಿಂಕಿಗೆ ಹೋಗಿ ಜಾಯ್ನ್ ಆಗ್ಬೋದು, ಆಯಿತಾ? ಜಾಯ್ನ್ ಆಗ್ಬೋದು. ಪ್ರತಿಯೊಂದರದ್ದು ಇದು ನಾಟ್ ಓನ್ಲಿ ಫಾರ್ ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸು. ಇದು ಎಲ್ಲಿಯವರೆಗೆ ಅಂತ ಕೇಳಿದರೆ ನಿಮಗೆ ಟಿಲ್ ನಿಮ್ಮ ಸಿ ಇ ಟಿ, ಈವನ್ ಇಂಜಿನಿಯರಿಂಗ್ ಅಲ್ಲಿಯವರೆಗೂ ಕೂಡ ಜಾಯ್ನ್ ಆಗುವವರೆಗೂ ಕೂಡ ನಿಮಗೆ ಈ ಒಂದು ಗ್ರೂಪಲ್ಲಿ ಎಲ್ಲ ವಿಷಯಗಳು ಶೇರ್ ಆಗ್ತಾ ಇರುತ್ತೆ. PDF ಇಂಪಾರ್ಟೆಂಟ್ ವಿಷಯಗಳಿರ್ಬೋದು ಅಥವಾ ಫಾರ್ಮುಲಾ ಲಿಸ್ಟ್ಗಳಿರ್ಬೋದು, ಎಲ್ಲದನ್ನು ನಾನು ಶೇರ್ ಮಾಡ್ತಾ ಇರ್ತೇವೆ. ಸೊ ದಯವಿಟ್ಟು ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ಇದರ ವೀಡಿಯೋದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೇನೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಆಯಿತಾ? ಈಗ ಇಲ್ಲಿರೋ PDF-ಅನ್ನು ಲೈಕ್ ಈಗ ನಿಮಗೆ ಗೌರ್ಮೆಂಟಿಂದ ಮೂರು ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ, ಪ್ಲಸ್ 3 ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ದಾರೆ. ಪ್ರತಿ ಮಾಡೆಲ್ ಕ್ವಶನ್ ಪೇಪರ್ಗೆ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದು ಕೂಡ ನಾವು ಈ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಪ್ಲಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಮ್ಯಾಥಮೆಟಿಕ್ಸ್ ಅದನ್ನು ಕೂಡ ಈ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಪ್ಲಸ್ ಪ್ರಿಪರೇಟ್ರಿ ಆಲ್ ಡಿಸ್ಟ್ರಿಕ್ಟ್ನ ಎಲ್ಲ ಪ್ರಿಪರೇಟ್ರಿ ಕ್ವಶನ್ ಪೇಪರ್ಸ್ಗಳನ್ನು ಒಂದು PDF ಮಾಡಿ ಇದೇ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಇದೆಲ್ಲದಕ್ಕೂ ನೀವು ಗ್ರೂಪಿಗೆ ಜಾಯ್ನ್ ಆಗಿ, ಆಯಿತಾ? ಇವತ್ತು ಈ ಒಂದು ವೀಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ಮ್ಯಾಥಮೆಟಿಕ್ಸಿಂದ 5 ಮಾರ್ಕ್ಸ್ ಕ್ವಶನ್ಸು ಯಾವುದರಿಂದ ಬರುತ್ತೆ. ಲಾಸ್ಟ್ ಟೈಮ್ ಏನಾಗಿತ್ತು, 8 ಕ್ವಶನ್ಸ್ ಇದ್ದಿತ್ತು. ಔಟ್ ಆಫ್ 8 ಕ್ವಶನ್ಸ್ 4 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕಾಗಿತ್ತು. ಬಟ್ ಈ ವರ್ಷ 3 ಡೈಮೆನ್ಷನಲ್ ಜೊಮೆಟ್ರಿಯಿಂದ 4 ಮಾರ್ಕ್ಸ್ ಕ್ವಶನನ್ನು 5 ಮಾರ್ಕ್ಸ್ ಕ್ವಶನನ್ನು ಡಿಲೀಟ್ ಮಾಡಿದ್ದಾರೆ. ಯಾಕಂದರೆ ಅದರಲ್ಲಿ ಫಿಕ್ಸ್ ಕ್ವಶನ್ ಒಂದು ಬರ್ತಾ ಇದ್ದಿತ್ತು, 100% ಒಂದೇ ಡಿರೈವೇಷನ್ ಇದ್ದಿತ್ತು. ಬಟ್ ಅದನ್ನು ಈ ವರ್ಷ ಡಿಲೀಟ್ ಮಾಡಿದ್ದಾರೆ. ನಿಮಗೆ ಈ ವರ್ಷ ಇರೋದು ಓನ್ಲಿ 7 ಕ್ವಶನ್ಸ್. ಓಕೆ, ಓನ್ಲಿ 7 ಕ್ವಶನ್ಸ್. ಔಟ್ ಆಫ್ 7 ಕ್ವಶನ್ಸ್ ನೀವು 4 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಸ್ಟೂಡೆಂಟ್ಸ್, ಆಯಿತಾ? ಸೊ ಯಾವ ಚಾಪ್ಟ್ರಿಂದ ನಿಮಗೆ ಬರುತ್ತೆ ಅಂತ ಕೇಳಿದರೆ, ಇಲ್ಲಿ ನೋಡಿ, ಇಲ್ಲೊಂದು ಮಾಡೆಲ್ ಕ್ವಶನ್ ಪೇಪರ್ 3ಇಂದ ನಾನು ತೆಗೆದಿದ್ದೇನೆ. ಯು ಹ್ಯಾವ್ 1, 2, 3 ನಿಮಗೆ ಈ ಮಾಡೆಲ್ ಕ್ವಶನ್ ಪೇಪರ್ಸ್ ಫಸ್ಟ್ ನಿಮಗೆ ಪ್ಲಸ್ ನಿಮಗೆ ಬ್ಲೂ ಪ್ರಿಂಟ್ ಎಲ್ಲದನ್ನು ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ? ಲಿಂಕನ್ನು ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಆಯಿತಾ? ಈಗ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇಲ್ಲಿ ನೋಡಿ, ಎಟ್ ದ ಎಂಡ್ ಆಫ್ ದಿಸ್ ಇದರಲ್ಲಿ ಇಲ್ಲ ಅಂದ್ಕೊಳ್ತೇನೆ. ಸೊ ಇವರು ಈ ವರ್ಷ ಹೇಳಿದ್ದ ಪ್ರಕಾರ ಏನಂತ ಹೇಳ್ತಾ ಇದ್ದಾರೆ ಕೇಳಿದರೆ, ನಿಮಗೆ ಒಂದು ಮ್ಯಾಟ್ರಿಕ್ಸಿಂದ 1 ಕ್ವಶನ್ಸ್ ಪಕ್ಕ 5 ಮಾರ್ಕ್ಸ್ ಕ್ವಶನ್ ಗ್ಯಾರಂಟಿ ಸ್ಟೂಡೆಂಟ್ಸು. ಸೆಕೆಂಡ್ 1 ಡಿಟರ್ಮಿನೆಂಟ್ಸು 100% ಕ್ವಶನ್ ಒಂದು ಬಂದಿರುತ್ತೆ. ಥರ್ಡ್ 1 ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ. 4th 1 ಇಂಟಿಗ್ರಲ್ಸು. 5th 1 ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸು. 6th 1 ಡಿಫರೆನ್ಷಿಯಲ್ ಈಕ್ವೇಷನ್ ಆ್ಯಂಡ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಲಾಸ್ಟ್ 1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಫಸ್ಟ್ 1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಎನಿವೆ ನಾನು PDF-ಅಲ್ಲಿ ಎಟ್ ದ ಎಂಡ್ ಹಾಕಿದ್ದೇನೆ, ನೋ ನೀಡ್ ಟು ವರಿ. ಓಕೆ, ಇದರಲ್ಲಿ ಈ 7 ಚಾಪ್ಟರಿಂದ 7 ಕ್ವಶನ್ಸ್ಗಳನ್ನು ಬರುತ್ತೆ. ನೀವು ಅಟೆಂಡ್ ಮಾಡಬೇಕಾಗಿದ್ದು 4 ಮಾತ್ರ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಚೂಸಿ ಆಗಿರಿ, ನೋಡ್ಕೊಳ್ಳಿ. ಸುಮ್ಮನೆ ನಾನು ಎಲ್ಲದನ್ನು ಅಟೆಂಡ್ ಮಾಡ್ತೇನೆ ಅಂತ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ನೀವು ಫಸ್ಟ್ 20 ಮಾರ್ಕ್ಸ್ ತೆಗಿಲೇಬೇಕು. ಯಾವುದರಲ್ಲಿ? ಪಾರ್ಟ್ ಡಿಯಲ್ಲಿ 20 ಮಾರ್ಕ್ಸ್ ಅಟ್ ಎನಿ ಕಾಸ್ಟ್ ತೆಗಿಲೇಬೇಕು. ಯಾಕಂದರೆ ನಿಮಗೆ ಟಫ್ ಇರೋ ಸೆಕ್ಷನ್ ಯಾವುದು ಅಂತ ಕೇಳಿದರೆ, ನಿಮಗೆ MCQ ಮತ್ತು 1 ಮಾರ್ಕ್ ಅದು ಮಾಡ್ಬೋದು, ಏನು ಕ್ವಶನ್ ಇಲ್ಲ, ಅದು ಏನು ಟಫ್ ಇಲ್ಲ. ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದನ್ನು ಮಾಡ್ಬೋದು. ಬಟ್ ಫಸ್ಟು ನೀವು 3 ಮಾರ್ಕ್ಸ್ ಇದು, 5 ಮಾರ್ಕ್ಸ್ ಇದು, 6 ಮಾರ್ಕ್ಸ್ ಇದು ಮಾಡಿದರೆ ನಿಮ್ಗೆ ಆಲ್ಮೋಸ್ಟ್ ಒಳ್ಳೆ ಮಾರ್ಕ್ಸು ಸ್ಕೋರ್ ಮಾಡಲಿಕ್ಕೆ ಒಳ್ಳೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ನೀವು, ಆಯಿತಾ? ಸೊ ಇದರಲ್ಲಿ ನೋಡಿ, ನಾನು ನಿಮ್ಗೆ ಹೇಳ್ತಾ ಇರೋದು, ಫಸ್ಟ್ ನೀವು ನೋಡಬೇಕಾಗಿದ್ದು ಮ್ಯಾಟ್ರಿಸಸ್ ಅನ್ನು ಮಾಡಲೇಬೇಕು ಎಟ್ ಎನಿ ಕಾಸ್ಟ್. ಇದನ್ನು ಬಿಡಬೇಡಿ, ಆಯಿತಾ? ಮ್ಯಾಟ್ರಿಸಸ್ಸಲ್ಲಿ ಯಾವುದವ್ರು ಕ್ವಶನ್ ಕೇಳ್ತಾರೆ ಕೇಳಿದರೆ, AC, BC ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಈ ಟೈಪ್ ಕ್ವಶನ್ಸನ್ನು ಕೊಡ್ತಾರೆ. ವ್ಯಾಲ್ಯೂ ಚೇಂಜ್ ಆಗ್ಬೋದು, ಟೈಪ್ ಕ್ವಶನ್ ಸೇಮೇ ಬರುತ್ತೆ ಸ್ಟೂಡೆಂಟ್ಸ್. AC + BC ಫೈಂಡ್ ಔಟ್ ಮಾಡಿ, ಅಥವಾ A + B × C = A × B + C ಆ ಥರ ಕ್ವಶನ್ಸನ್ನು ಕೇಳ್ತಾರೆ. ಈಗ ಅಸೋಸಿಯೇಟಿವ್ ಲಾ, ಕಮ್ಯುಟೇಟಿವ್ ಲಾ ಎಲ್ಲ ಇದೆಯಲ್ಲ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದು ಬಿಟ್ಟರೆ A³ + A² + A = ಸಮಥಿಂಗ್ ಈ ಥರ ಕ್ವಶನ್ಸ್ ಕೇಳ್ತಾರೆ. ಅದು ಬಿಟ್ಟರೆ ನಿಮಗೆ AB
ಎ ಇಂಟು ಬಿ ಸಿ ಇಸ್ ಈಕ್ವಸ್ ಟು ಎ ಬಿ ಇಂಟು ಸಿ. ಈ ಥರ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 100% ಕ್ವಶನ್ ಕೇಳ್ತಾರೆ. ಸೊ ನೀವು ಮ್ಯಾಟ್ರಿಕ್ಸಿಂದ ಈ ಕ್ವಶನ್ಸನ್ನು ಇಲ್ಲಿ ಲಿಸ್ಟ್ ಮಾಡಿದೆ ನೋಡಿ, ಈ ಟೈಪ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆ ಅದನ್ನೊಂದು ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಎ ಕ್ಯೂಬ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಅಥವಾ ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ, ಆ ಕ್ವಶನ್ಸನ್ನು ಒಂದು ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಅದು ಬಿಟ್ಟರೆ ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಸ್ ಟು ಎ ಡ್ಯಾಶ್ ಬಿ ಡ್ಯಾಶ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಕ್ವಶನ್ಗಳ ಜೊತೆ ಮಾಡೆಲ್ ಕ್ವಶನ್ ಪೇಪರ್ನ ಕೂಡ ಸ್ವಲ್ಪ ಪ್ರಿಪೇರ್ ಮಾಡಿ, ಆಯಿತಾ. ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ್ರು ಸಾಕು. ಮ್ಯಾಟ್ರಿಕ್ಸನ್ನು ನನ್ನ ಫಸ್ಟ್ ಚಾಯ್ಸು ಮ್ಯಾಟ್ರಿಕ್ಸ್. ಸೆಕೆಂಡ್ ಚಾಯ್ಸು ನಾನು ಡಿಟರ್ಮಿನೆಂಟ್ಸನ್ನು ಸೆಕೆಂಡ್ ಚಾಯ್ಸ್ ಆಗಿ ಕೊಡ್ತಾ ಇಲ್ಲ, ಆಯಿತಾ, ಸದ್ಯಕ್ಕೆ ಬೇಡ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಡಿ ಸ್ಟೂಡೆಂಟ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ ಹೆಚ್ಚಾಗಿ ಅದನ್ನೇ ಕೇಳ್ತಾ ಇದ್ದಾರೆ. ಇನ್ವರ್ಟಿಬಲ್ ಫಂಕ್ಷನ್ಸ್ ಅದು ಬಿಟ್ಟರೆ ನಿಮಗೆ 1 1 on 2 ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇದಿಷ್ಟು ಕ್ವಶನ್ಸನ್ನು ನಾನು ಲೀಸ್ಟ್ ಮಾಡಿದ್ದೇನೆ. ಇದ್ರ ಜೊತೆ ಪ್ಲಸ್ ನೀವು ಪ್ರಿಪ್ರೇಟರಿ ಮಾಡೆಲ್ ಕ್ವಶನ್ ಪೇಪರ್ ಏನು ಕೊಟ್ಟಿದ್ದಾರೆ, ಆ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದಿಷ್ಟನ್ನು ಸಾಲ್ವ್ ಮಾಡಿ ಸಾಕು. ನಿಮ್ಮ ಟೋಟಲ್ ಆಗಿ ಇದರಲ್ಲಿ 7 ಕ್ವಶನ್ಸ್, ಅಲ್ಲೊಂದು 3 ಕ್ವಶನ್ಸ್, 10 ಕ್ವಶನ್ಸ್ ಆಗುತ್ತೆ. ಆ 3 ಕ್ವಶನ್ಸಲ್ಲಿ ಕೆಲವೊಂದು ಇದ್ದಿದ್ದು ರಿಪೀಟೆಡ್ ಇದೆ. ಇಲ್ಲಿ ನಾನು ಏನು ಮಾಡಿದ್ದೇನೆ ಅದು ರಿಪೀಟೆಡ್ ಇದೆ. 10 ಕ್ವಶನ್ಸ್ ಇನಫ್. ಅರ್ಥ ಆಯ್ತಾ? ಎರಡನೇದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಆಯಿತಾ. ಥರ್ಡ್ ಒನ್ ನಿಮ್ಮ ನೋಡಿ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ 100% ಸೆಕೆಂಡ್ ಆರ್ಡರ್ ಡೆರಿವೇಟಿವೇ ಕೇಳ್ತಾರೆ ಕ್ವಶನ್ಸ್. 100% ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೊಡ್ತಾರೆ. ಇಲ್ಲಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದೇನೆ ನೋಡಿ ನಾನು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ದಯವಿಟ್ಟು ಇದನ್ನು ಮಾಡಿ. ಓಕೆ, 100% ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನು ಹೇಳಿ, ಡಬಲ್ ಡಿಫ್ರೆನ್ಸಿಯೇಷನ್ ಮಾಡೋದು. ಅದನ್ನು ಬಿಡಬೇಡಿ. ನಿಮಗೆ ಈಗ ಡಿಫ್ರೆನ್ಸಿಯೇಷನ್ ಕಷ್ಟ ಇದೆ ಅಂತ ಅಂದ್ಕೊಂಡು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬಿಡಬೇಡಿ. ಇದೇ ಇಷ್ಟು ಕ್ವಶನ್ಸ್ ಇದೆ, ಒಂದು ಎಕ್ಸೈಸಲ್ಲಿ ಇದಿಷ್ಟು ಕ್ವಶನ್ಸ್ ಇದೆ, ಅದಿಷ್ಟನ್ನು ಮಾಡಿ. ಎಟ್ ಎನಿ ಕಾಸ್ಟ್ ಬಿಡಬೇಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಇದು ಥರ್ಡ್, ನನ್ನ ಚಾಯ್ಸಲ್ಲಿ ಥರ್ಡ್. ಫೋರ್ತ್ ಒಂದು ನಾನು ಹೇಳೋದು ನಿಮಗೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸಿಗೆ ಹೋಗಿ. ನೀವು ಇಂಟಿಗ್ರಲ್ಸ್ ಕಷ್ಟ ಇದೆ ಅಂತ ಇದನ್ನು ಕೂಡ ಬಿಡಬೇಡಿ. ಯಾಕೆ ಕೇಳಿದರೆ, ನಿಮಗೆ ಮುಂದೆ ಇಂಜಿನಿಯರಿಂಗ್ ಜಾಯ್ನ್ ಆದರೂ ಬೇಕು. ಓಕೆ, ಕ್ಯಾಲ್ಕುಲಸ್ ನಿಮ್ಗೆ ಇಂಜಿನಿಯರಿಂಗಲ್ಲೂ ಕೂಡ ಮಾಡ್ತಾರೆ. ಪ್ಲಸ್ ಈ ಇಂಟಿಗ್ರಲ್ಸಲ್ಲಿ ಇರೋದೇ ಒಂದು 4 to 5 ಕ್ವಶನ್ ಸ್ಟೂಡೆಂಟ್. ಅದಿಷ್ಟನ್ನು ಮಾಡಿದರೆ 100% ಅದರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಅದಕ್ಕೋಸ್ಕರ ನಾನು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಮಾಡಿ ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರ ಒಂದು ನೋಡಿ, ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ x² + y² = a². ಇನ್ನೊಂದು x² + y² = 2. ಇದನ್ನು ಕೊಟ್ಟು ಪ್ರಾಬ್ಲಮ್ ಕೊಡ್ಬೋದು. ಅಥವಾ ಡಿರೈವೇಷನ್, ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ x² + y² = 9. ಮೆಥಡ್ ಆಫ್ ಇಂಟಿಗ್ರೇಷನ್ ಕೇಳ್ತಾರೆ. ಅಥವಾ ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್. ಇಲ್ಲಿ 4 ರಿಂದ 5 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. 4 to 5 ಕ್ವಶನ್ಸ್ ಇದೆ. ಇದನ್ನೇ ಮಾಡಿ, ಇದನ್ನು ಕಂಪಲ್ಸರಿ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿಗೆ ನಿಮ್ಮ 4 ಕ್ವಶನ್ ಡನ್, 4 ಕ್ವಶನ್ಸ್ ಡನ್. ಯಾಕಂತ ಕೇಳಿದರೆ ನಿಮ್ಗೆ ಅಂದ್ಕೊಂಡಿರ್ಬೋದು, ಸರ್ ಇಂಟಿಗ್ರಲ್ಸ್ ಕಷ್ಟ ಆಗುತ್ತೆ, ನಾನು ಮಾಡೋದಿಲ್ಲ ಅಂತ. ಬೇಡ, ಯಾಕಂದರೆ ಇಂಟಿಗ್ರಲ್ಸಲ್ಲಿ ಇರೋದು ಇಲ್ಲಿ ಏನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಇರೋದೇ 4-5 ಕ್ವಶನ್ಸ್. ಈಸಿ ಇದೆ ಸ್ಟೂಡೆಂಟ್ಸ್. ಒಂದು 2 to 3 ಟೈಮ್ಸ್ ಮಾಡಿದರೆ, ಪ್ರಾಕ್ಟೀಸ್ ಮಾಡಿದರೆ ಆರಾಮ್ಸೆ ಮಾಡ್ಬೋದು, ಆಯಿತಾ. ಇನ್ನೊಂದು ಡಬಲ್ ಡಿಫ್ರೆನ್ಸಿಯೇಷನ್, ಅದನ್ನು ಮಾಡಿ. ಇದು 4 ಕ್ವಶನ್ಸನ್ನು ಫಿಕ್ಸ್ ಆಗಿ ಮಾಡಿ. ಆ್ಯಂಡ್ ಯಾವತ್ತೂ ಸೇಫರ್ ಸೈಡಲ್ಲಿ ಇರಲಿಕ್ಕೆ ಇನ್ನೊಂದು ಕ್ವಶನ್ಸನ್ನು ಕಲ್ತ್ಕೊಂಡು ಹೋಗಿ. ಯಾವುದರಿಂದ ಡಿಟರ್ಮಿನೆಂಟ್ಸಿಗೆ ಹೋಗಿ. ಯಾವುದಕ್ಕೆ ಹೋಗಿ ಡಿಟರ್ಮಿನೆಂಟ್ಸ್. ನಾನು ಯಾಕೆ ಡಿಟರ್ಮಿನೆಂಟ್ಸನ್ನು ಫಸ್ಟಲ್ಲೇ ಕೊಡಲಿಲ್ಲ ಯಾಕಂತ ಕೇಳಿದರೆ, ಇದು ಲೆಂದಿ ಆಗಿರುತ್ತೆ ಒಂದು, ಮತ್ತು ಇಲ್ಲಿ ಒಂದು ಸ್ಟೆಪ್ ರಾಂಗ್ ಆದರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಲೆಂದಿ ಆಗುತ್ತೆ, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಬಟ್ ನಿಮಗೆ ಇದು ಈಸಿ ಅಂತ ಅನ್ಸೋದಿದೆ, ನೀವು ಇದನ್ನು ಯಾವುದು ಡಿಟರ್ಮಿನೆಂಟ್ಸನ್ನು ಚಾಯ್ಸ್ ಆಗಿ ತೊಗೊಳ್ಬೋದು, 4th ಚಾಯ್ಸ್ ಆಗಿ. ನಾನು ಹೇಳೋದು ಟು ಬಿ ಇನ್ ಅ ಸೇಫರ್ ಸೈಡ್ 5 ಕ್ವಶನ್ಸನ್ನು ಮಾಡ್ಕೊಂಡು ಹೋಗಿ. ಇಲ್ಲಿ ನಾನು ನಿಮಗೆ ಇಂಟಿಗ್ರಲ್ಸ್ ಬಗ್ಗೆ ನಾನು ಹೇಳೋದಿಲ್ಲ. ಇಂಟಿಗ್ರಲ್ಸ್ ಮಾಡೋದು ಬೇಡ. ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನಿಮ್ಗೆ ಕಷ್ಟ ಅಂತಿದ್ರೆ ಅವೆರಡೂ ಮಾಡೋದು ಬೇಡ. ಯಾವುದೆಲ್ಲ ಮಾಡಿ ಅಂತ ಕೇಳಿದರೆ, ಒಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, 2 ಮ್ಯಾಟ್ರಿಕ್ಸು, 3ನೇದು ನಾನು ಹೇಳ್ತಾ ಇರೋದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸು. ಓಕೆ, 3ನೇದು ನಾನು ಹೇಳ್ತಾ ಇರೋದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 3ನೇದು. 4ನೇದು ಹೇಳ್ತಾ ಇರೋದು ನಾನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ. ಅದರಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳ್ತಾರೆ, ಡಬಲ್ ಡಿಫ್ರೆನ್ಸಿಯೇಷನ್ ಅದು. 5th ಒನ್ ಡಿಟರ್ಮಿನೆಂಟ್ಸ್ ಹೋಗಿ. ನೀವು ಬೇಕಾದರೆ ಸ್ವಾಪ್ ಮಾಡ್ಬೋದು. ಬಟ್ 5 ಕ್ವಶನ್ಸನ್ನು ಕಲ್ತ್ಕೊಂಡು ಹೋಗಿ ಸೇಫರ್ ಸೈಡಲ್ಲಿ ಇರಲಿಕ್ಕೆ. ಬಟ್ ಎಕ್ಸಾಮಲ್ಲಿ ನಿಮಗೆ 4 ಕ್ವಶನ್ಸಲ್ಲಿ 100% ಫಿಕ್ಸ್ ಇದು ಮಾಡಿದೇನಂತಾದರೆ ನೀವು 5 ಕ್ವಶನ್ಸನ್ನು ಅಟೆಂಡ್ ಮಾಡ್ತಾ ಕೂತ್ಕೋಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು 5 ಮಾರ್ಕ್ಸ್ ಕ್ವಶನ್ನು ನಿಮ್ಮ ಪ್ರಿಪ್ರೇಟರ್ಗೂ ಇಂಪಾರ್ಟೆಂಟ್. ಈ PDF ಬೇಕಿದ್ದರೆ ನಾನು ಅದನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಒಂದು ವಾಟ್ಸಪ್ ಗ್ರೂಪ್ ಇದರಲ್ಲಿ ಶೇರ್ ಮಾಡ್ತೇನೆ. ಇದು ಪ್ಲಸ್ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಯಾವುದರಿಂದ, ನಿಮ್ಮ ಇದರಿಂದ ಏನು ಸ್ಟೇಟ್ ಗೌರ್ಮೆಂಟಿಂದ, ಅಂದರೆ ಎಜುಕೇಷನ್ ಇದರಿಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ 3. ಆ 3 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಬ್ಲೂ ಪ್ರಿಂಟನ್ನು ಕೂಡ ನಾನಲ್ಲಿ ಶೇರ್ ಮಾಡ್ತೇನೆ. ಪ್ಲಸ್ ಪ್ರಿಪ್ರೇಟ್ರಿ ಆಲ್ ಡಿಸ್ಟ್ರಿಕ್ಟ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ನ ಕೂಡ ಈ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಈ PDF ನಾನು ಶೇರ್ ಮಾಡ್ತೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ ಏನಂತ PDF ತೋರಿಸಿದೆ ನೋಡಿ, ಅದನ್ನು ಶೇರ್ ಮಾಡ್ತೇನೆ. ಶೇರ್ ಮಾಡಬೇಕು ಅಂತಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಇದಕ್ಕೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಯಾರಿಗೆ ಇದರ ನೀಡ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.